ವೆಲ್ಕಮ್ ಟು ರೇಖಾ ಕಡರ್ಸ್ ಚಾನಲ್. ಸೊ ಇವತ್ತು ಕೂಡ ಪೇರೆಂಟಿಂಗ್ ಟಿಪ್ ತಂದಿದ್ದೀನಿ, ಸಮ್ಮರ್ ಕ್ಯಾಂಪ್ ರಿಲೇಟೆಡೇ ತಂದಿದ್ದೀನಿ. ನಾನು ಲಾಸ್ಟ್ ವಿಡಿಯೋನಲ್ಲಿ ಸಮ್ಮರ್ ಕ್ಯಾಂಪಿಂದ ಮಕ್ಕಳಿಗೆ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ದೆ ನಾನು, ಯಾಕೆ ಎಷ್ಟು ಎಸೆನ್ಷಿಯಲ್, ಎಷ್ಟು ಇಂಪಾರ್ಟೆಂಟು ಮಕ್ಕಳಿಗೆ ಅವರ ಫ್ಯೂಚರ್ ಬ್ರೈಟನ್ ಆಗೋದ್ರಲ್ಲಿ ಅಂತ. ಸೊ ಇವತ್ತಿನ ವಿಡಿಯೋನಲ್ಲಿ ನಮ್ಮ ಮಕ್ಕಳಿಗೆ ಬೇಸಿಗೆ ಶಿಬಿರ ಸಮ್ಮರ್ ಕ್ಯಾಂಪ್ನ ಯಾವ ಥರ ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ದ ಟಾಪಿಕ್ ನೇಮ್ ಈಸ್ ಹೌ ಟು ಚೂಸ್ ಅ ಸಮ್ಮರ್ ಕ್ಯಾಂಪ್ ಟು ಅವರ್ ಚಿಲ್ಡ್ರನ್. ಬೇಸಿಗೆ ಶಿಬಿರನ ನಮ್ಮ ಮಕ್ಕಳಿಗೋಸ್ಕರ ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತ. ಸೊ ಇವಾಗ ಹೋಗಿ ರ್ಯಾಂಡಮ್ ಆಗಿ ಏನೋ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದಾರೆ, ಸುಮ್ಮನೆ ಹಾಗೆ ಹಾಕಬೇಕು ಅಂತ ಹಾಕೋದಲ್ಲ. ಅದು ನಾವು ಕೊಡೋವಂಥ ದುಡ್ಡಿಗೋಸ್ಕರ ವರ್ತ್ಫುಲ್ ಆಗಿರಬೇಕು. ಹೌದಾ, ಮಕ್ಕಳು ಏನಾದರೂ ಕಲಿಬೇಕು, ವರ್ತ್ಫುಲ್ ಆಗಿರುವಂಥ ಸಮ್ಮರ್ ಕ್ಯಾಂಪ್ನ ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತ ಇವತ್ತಿನರಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ದ ಫಸ್ಟ್ ಒನ್ ಈಸ್ ಅಂಡರ್ಸ್ಟ್ಯಾಂಡ್ ಯುವರ್ ಚೈಲ್ಡ್. ಅಂಡರ್ಸ್ಟ್ಯಾಂಡ್ ಅಂದರೆ ನಿಮ್ಮ ಮಕ್ಕಳು ನಿಮ್ಗೆ ಹೇಗಿರ್ತಾರೆ ಅಂತ ಗೊತ್ತು, ಬಟ್ ಸಮ್ಮರ್ ಕ್ಯಾಂಪ್ ಅಂದ ತಕ್ಷಣ ಅವ್ರ ಇಂಟ್ರೆಸ್ಟ್ ಯಾವುದ್ರಲ್ಲಿದೆ ಅಂತ ನೀವು ತಿಳ್ಕೊಬೇಕು. ಮ್ಯೂಸಿಕ್ ಅಲ್ಲ, ಡ್ಯಾನ್ಸ್ ಅಲ್ಲ, ಆರ್ ಎಲ್ಸ್ ಸ್ಪೋರ್ಟ್ಸ್ ಅಲ್ಲ, ಆರ್ ಎಲ್ಸ್ ಲೈಕ್ ಅದರ್ ಆ್ಯಕ್ಟಿವಿಟೀಸ್, ಫನ್ ಆ್ಯಕ್ಟಿವಿಟೀಸಲ್ಲಿ ಏನಾದರೂ ಇದೆನಾ, ಆರ್ ಎಲ್ಸ್ ಜೋಕಿಂಗು, ಸ್ಕ್ರಿಪ್ಟ್ ರೈಟಿಂಗ್, ಈ ಥರ ಯಾವುದ್ರಲ್ಲಿದೆ ಅಂತ ನೀವು ಫಸ್ಟ್ ತಿಳ್ಕೊಬೇಕು. ಸೆಕೆಂಡ್ ಒನ್ ಈಸ್ ಪರ್ಸ್ನಾಲಿಟಿ. ಅಂಡರ್ಸ್ಟ್ಯಾಂಡ್ ದ ಪರ್ಸ್ನಾಲಿಟಿ ಆಫ್ ಅ ಚೈಲ್ಡ್. ನಿಮ್ಮ ಮಗು ಹೆಂಗೆ ಅಂದರೆ ಲೈಕ್ ಶೈ ಇದೆನಾ, ಇಲ್ಲ ಸ್ವಲ್ಪ ಇಂಟ್ರೋವರ್ಟ್ ಇದೆನಾ, ಎಕ್ಸ್ಟ್ರೋವರ್ಟ್ ಇದೆನಾ, ಎಕ್ಸ್ಟ್ರೀಮಿಸ್ಟ್ ಇದೆನಾ, ಇಂಟ್ರಮಿಸ್ಟ್ ಇದೆನಾ, ಲೈಕ್ ಅಂದರೆ ತುಂಬ ಮುಜುಗರದ ಸಂಕೋಚದ ಸ್ವಭಾವ ಇರುತ್ತೆ, ಮುಜುಗರ ಇರುತ್ತೆ, ಇಂಡಿಪೆಂಡೆಂಟ್ ಆಗಿರೋ ಮಕ್ಕಳು ಇರ್ತಾರೆ, ತುಂಬ ನಾಟಿನೆಸ್, ತುಂಟು ಹುಡುಗರು ಇರ್ತಾರೆ. ಸೊ ಈ ಥರದ್ದು ನಿಮ್ಮ ಮಗುನ, ನಿಮ್ಮ ಪರ್ಸ್ನಾಲಿಟಿನ ನೀವು ಅರ್ಥ ಮಾಡಿಕೊಂಡು, ನಿಮ್ಮ ಮಗು ಪರ್ಸ್ನಾಲಿಟಿನ ತಲೆಯಲ್ಲಿ ಇಟ್ಕೊಂಡು ನೀವು ಸೆಲೆಕ್ಟ್ ಮಾಡಬೇಕು. ಸೆಕೆಂಡ್ ಒನ್ ಈಸ್ ಚೂಸ್ ದ ರೈಟ್ ಟೈಪ್ ಆಫ್ ಕ್ಯಾಂಪ್. ಸೊ ಕ್ಯಾಂಪಲ್ಲಿ ಕೂಡ ತುಂಬ ಟೈಪ್ಸ್ ಇದೆ ರೀ. ಫಸ್ಟ್ ಒನ್ ಈಸ್ ಡೇ ಕ್ಯಾಂಪ್, ಸೆಕೆಂಡ್ ಒನ್ ಈಸ್ ರೆಸಿಡೆನ್ಷಿಯಲ್ ಕ್ಯಾಂಪ್, ಥರ್ಡ್ ಒನ್ ಈಸ್ ಸ್ಪೆಷಲೈಸ್ಡ್ ಕ್ಯಾಂಪ್. ಡೇ ಕ್ಯಾಂಪ್ ಅಂದರೆ ಈ ಚಿಕ್ಕ ಮಕ್ಕಳಿಗೆ ಲೈಕ್ 12 ಇಯರ್ಸ್ ತನಕ ಮಕ್ಕಳಿಗೆ ಯೂಸ್ ಆಗುತ್ತೆ ರೀ. ಡೇ ಕ್ಯಾಂಪ್ ಅಂದರೆ ಲೈಕ್ ಹೌ ಅಂದರೆ 4 to 5 ಇಯರ್ಸ್ ಮಾರ್ನಿಂಗ್ ಹೋಗಿ ಮಧ್ಯಾಹ್ನ ಬರೋ ಅಂಥದ್ದು 4 to 5 ಇಯರ್ಸ್ ಅಷ್ಟೇ. ಲೈಕ್ ಓವರ್ ಆಲ್ ಆ್ಯಕ್ಟಿವಿಟೀಸ್ ಎಲ್ಲ ಕ್ಯಾರಿ ಮಾಡ್ತಾರೆ ಡೇ ಕ್ಯಾಂಪಲ್ಲಿ. ಸೆಕೆಂಡ್ ಒನ್ ಈಸ್ ರೆಸಿಡೆನ್ಷಿಯಲ್ ಕ್ಯಾಂಪ್. ರೆಸಿಡೆನ್ಷಿಯಲ್ ಕ್ಯಾಂಪ್ ಅಂದರೆ ಈ ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲೆಲ್ಲ ಹೆಂಗೆ ಅಂದರೆ ಅವರು ಇದನ್ನ 2 months ರೆಸಿಡೆನ್ಷಿಯಲ್ ಕ್ಯಾಂಪ್ ಅಂತ ಮಾಡ್ತಾರೆ. ಮಕ್ಕಳನ್ನಲ್ಲಿ ಇಟ್ಕೊಂಡು 2 months ಅವರಿಗೆ ಏನೇನು ಇಂಟ್ರೆಸ್ಟ್ ಇರುತ್ತೆ, ಅವ್ರದ್ದು ಸ್ಕೆಡ್ಯೂಲ್ ಇರುತ್ತೆ, ಅಜೆಂಡಾ ಇರುತ್ತೆ, ಆ ಪರ್ಪಸ್ಫುಲ್ ಅದು ಏನೇನು ಹೇಳಬೇಕು ಅದನ್ನು ಹೇಳ್ತಾರೆ. ಅದು ರೆಸಿಡೆನ್ಷಿಯಲ್ ಕ್ಯಾಂಪ್ ಆಗುತ್ತೆ. ರೆಸಿಡೆನ್ಷಿಯಲ್ ಕ್ಯಾಂಪ್ ಎಂಥ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂದರೆ ಸ್ವಲ್ಪ ದೊಡ್ಡೋರು ಇರೋವಂಥ ಮಕ್ಕಳಿಗೆ, 6 above ಇರುವಂಥ ಮಕ್ಕಳಿಗೆ, ಅಪ್ ಟು SLC ತನಕ ಮಕ್ಕಳಿಗೆ ಯೂಸ್ ಆಗುತ್ತೆ. ಡೇ ಕ್ಯಾಂಪ್ ಏನಿದ್ರು ಚಿಕ್ಕ ಮಕ್ಕಳಿಗೆ ಅಷ್ಟೇ ಹಾಕಿ. ಸೊ ದಟ್ ಏನಂದರೆ ಚಿಕ್ಕ ಮಗು ಸ್ವಲ್ಪ ಫ್ಯಾಮಿಲಿ ಬಿಟ್ಟು ಇರಲ್ಲ, ಅಟ್ಯಾಚ್ಡ್ ಇರ್ತಾರೆ. ಸೊ ದಟ್ ನಿಮಗೆ ಏನಂದರೆ ಸ್ವಲ್ಪ ಬಿಟ್ಟಿರೋದನ್ನು ನೀವು ರೂಢಿ ಮಾಡಿಸ್ದಂಗಾಗುತ್ತೆ. ರೆಸಿಡೆನ್ಷಿಯಲ್ ಕ್ಯಾಂಪ್ ಏನಿದ್ರು ದೊಡ್ಡ ಮಕ್ಕಳಿಗೆ ಹಾಕಿ. ಇನ್ನೊಂದು ಥರ್ಡ್ ಒನ್ ಬಂದುಬಿಟ್ಟು ಸ್ಪೆಷಲೈಸ್ಡ್ ಕ್ಯಾಂಪ್ ಅಂತ ಇದೆ. ಸ್ಪೆಷಲೈಸ್ಡ್ ಕ್ಯಾಂಪ್ ಅಂದರೆ ನಿಮ್ಮ ಮಗುಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೋಬೇಕು. ಸ್ಪೋರ್ಟ್ಸಾ, ಆರ್ ಎಲ್ಸ್ ಕಲ್ಚರಲ್ ಆ್ಯಕ್ಟಿವಿಟೀಸಾ. ಕೆಲವೊಂದು ಮಕ್ಕಳಿಗೆ ರಂಗಭೂಮಿಯಲ್ಲಿ ಇಷ್ಟ ಇರುತ್ತೆ, ಮಲ್ಗಂಬ ಇಷ್ಟ ಇರುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಸಿಂಗಿಂಗು, ಡ್ಯಾನ್ಸಿಂಗು, ಆರ್ ಎಲ್ಸ್ ಲೈಕ್ ಲೀಫ್ ಆರ್ಟನಿಂಗ್ ಅಂತ ಹೇಳ್ತಾರಲ್ಲ, ಆರ್ಟಲ್ಲಿ ಈ ಥರದ್ದೆಲ್ಲ ಇಂಟ್ರೆಸ್ಟ್ ಇರುತ್ತೆ. ಸೊ ಅದರದ್ದೇ ಆದಂಥ ಸ್ಪೆಷಲೈಸ್ಡ್ ಕ್ಯಾಂಪ್ಸ್ ಅಂತ ಇರುತ್ತೆ. ನಿಮ್ಮ ಮಗುಗೆ ಅದರಲ್ಲಿ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಆ ಸ್ಪೆಷಲೈಸ್ಡ್ ಕ್ಯಾಂಪಿಗೆ ಹಾಕಿ. ಥರ್ಡ್ ಒನ್ ಈಸ್ ಚೆಕ್ ಸೇಫ್ಟಿ ಆ್ಯಂಡ್ ಸ್ಟಾಫ್. ಆಯಿತು ಬಿಡಿ, ನಮ್ಮ ಮಗು ಅವ್ನ ನೇಚರ್ ಇರೋದಕ್ಕೂ ಅಲ್ಲಿ ಕ್ಯಾಂಪಲ್ಲಿ ಪ್ರೊವೈಡ್ ಮಾಡೋದಕ್ಕೂ ಎಲ್ಲ ಕರೆಕ್ಟ್ ಇದೆ, ಹಾಕಿ ಬಂದುಬಿಡೋಣ ಅಂತ ಹಾಕಿ ಬರೋದಲ್ಲ ರೀ. ನೀವು ನೋಡಬೇಕಲ್ಲಿ ಸ್ಟಾಫ್ ಹೆಂಗಿದೆ ಅಂತ ನೋಡಬೇಕು, ಎನ್ವಿರಾನ್ಮೆಂಟ್ ಹೆಂಗಿದೆ ಅಂತ ನೋಡಬೇಕು, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಇದೆ ಅಂತ ನೋಡಬೇಕು, ಆಮೇಲೆ ಸ್ಟಾಫ್ ವೆಲ್ ಟ್ರೈನ್ಡ್ ಇದ್ದಾರೆ ಇಲ್ಲ ಅಂತ ನೋಡಬೇಕು. ಟೀಚರ್ ಸ್ಟೂಡೆಂಟ್ ರೇಷಿಯೋನ ಚೆಕ್ ಮಾಡಬೇಕು ನೀವು. ಟೀಚರ್ ಸ್ಟೂಡೆಂಟ್ ರೇಷಿಯೋ ಅಂದರೆ ಈಗ ಒಬ್ಬ ಟೀಚರ್ಗೆ ಮಿನಿಮಮ್ ಅಂದರೆ ಒಂದು 10 ರಿಂದ 12 ಮಗುನ ಕೊಡಬೇಕು ಅವರು ಸಮ್ಮರ್ ಕ್ಯಾಂಪಲ್ಲಿ, ಲೈಕ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 15 to 18 ಅವ್ರು ಹೋಗ್ಬೋದು ಅಷ್ಟೇ. ಸೊ ಇದನ್ನು ಟೀಚರ್ ಸ್ಟೂಡೆಂಟ್ ರೇಷಿಯೋ ಅಂತ ಹೇಳ್ತೇವೆ ನಾವು. 1 ಟೀಚರಿಗೆ ಎಷ್ಟು ಮಕ್ಕಳನ್ನು ಕೊಡಬೇಕು ಅಂತ. ನೆಕ್ಸ್ಟ್ ಈಸ್ ಎಮರ್ಜೆನ್ಸಿ ಫೆಸಿಲಿಟೀಸ್ ಬೇಕು, ಮೆಡಿಕಲ್ ಫೆಸಿಲಿಟೀಸ್ ಬೇಕು. ಏನಾದರೂ ನಿಮ್ಮ ಮಗುಗೆ ಸಡನ್ನಾಗಿ ಹುಷಾರಿಲ್ಲ ಅಂದಾಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನಿಮಗೆ ಕಾಂಟ್ಯಾಕ್ಟ್ ಮಾಡೋದಾಗಲಿ. ಸೆಕೆಂಡ್ರಿ ಈಸ್ ಮೆಡಿಕಲ್ ಫೆಸಿಲಿಟೀಸ್ ಇದೆಯೋ ಇಲ್ಲೋ ಅಂತ, ಬಿಕಾಸ್ ನೀವು ರೆಸಿಡೆನ್ಷಿಯಲ್ ಕ್ಯಾಂಪಲ್ಲಿ ಇಟ್ಟಾಗ ನೀವು ಪೇರೆಂಟ್ಸ್ ಅವೈಲೇಬಲ್ ಇರಲ್ಲ. ಆಮೇಲೆ ಈ ಡೇ ಟೈಮಲ್ಲೂ ಕೂಡ, ಡೇ ಕ್ಯಾಂಪಲ್ಲೂ ಕೂಡ ನೀವು ಪೇರೆಂಟು ಅವ್ರು ಕಾಲ್ ಮಾಡೋದ್ಲಿ ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಮೆಡಿಕಲ್ ಫೆಸಿಲಿಟೀಸ್ನ ಚೆಕ್ ಮಾಡಿ, ಆಮೇಲೆ ಊಟದ ಫೆಸಿಲಿಟೀಸು, ವಾಟರ್ ಫೆಸಿಲಿಟೀಸು, ಈ ಥರದ್ದೆಲ್ಲ ಚೆಕ್ ಮಾಡಿ. ಆನಂತರ ಸೇಫ್ಟಿ ರೂಲ್ಸ್ ಆ್ಯಂಡ್ ಸೂಪರ್ವಿಷನ್ ಚೆಕ್ ಮಾಡಬೇಕು. ಸೇಫ್ಟಿ ರೂಲ್ಸ್ ಅಂದರೆ ಗೊತ್ತಲ್ವಾ ನಿಮಗೆ. ಮಗು ಏನಾದರೂ ಶಾರ್ಪನ್ ಥಿಂಗ್ಸ್ ತೊಗೊಂಡು ಆಟಾಡಿದರೆ ಹೆಂಗೆ, ಆರ್ ಎಲ್ಸ್ ಏನೋ ಸ್ಟೋರೇಜ್ ರೂಮಿಗೆ ಹೋಗಿ ಲಾಕ್ ಆದರೆ ಹೆಂಗೆ, ಸ್ವಲ್ಪ ಈ ಥರದ್ದೆಲ್ಲ ನೀವು ತುಂಬ ಗಮನ ಕೊಡಬೇಕಾಗತ್ತೆ ಪೇರೆಂಟ್ಸು. ಇದನ್ನೆಲ್ಲ ಚೆಕ್ ಮಾಡಿ ಸೂಪರ್ವೈಸ್ ಮಾಡಿ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಈಸ್ ಲೊಕೇಶನ್ ಆ್ಯಂಡ್ ಡ್ಯೂರೇಷನ್. ಸಮ್ಮರ್ ಕ್ಯಾಂಪ್ ಎಲ್ಲಿದೆ ಅಂತ ಚೆಕ್ ಮಾಡಬೇಕು. ಇನ್ ಕೇಸ್ ನೀವು ಡೇ ಕ್ಯಾಂಪಿಗೆ ಹಾಕೋದಾದ್ರೆ ನಿಮ್ಮ ಮನೆ ನಿಯರ್ ಇರಬೇಕು, ಇಲ್ಲ ಅಂತಂದರೆ ಅವ್ರು ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ನಿಮಗೆ ಕೊಡಬೇಕು. ಅವ್ರ ಬಸ್ ಆದರೂ ಪ್ರೊವೈಡ್ ಮಾಡ್ಬೋದು, ಏನಾದರೂ ಪ್ರೊವೈಡ್ ಮಾಡಿ
ನಿಮಗೆ ಅದು ಫೆಸಿಲಿಟೀಸ್ ಕೊಟ್ಟರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆನಂತರ ಡ್ಯೂರೇಷನ್ ಎಷ್ಟು ದಿನ, ಲೈಕ್ ನೀವು ಡೇ ಕ್ಯಾಂಪ್ ಹಾಕೋದಾದರೆ ಎಷ್ಟು ಅವರ್ಸ್ ತಗೋತಾರೆ. ರೆಸಿಡೆನ್ಷಿಯಲ್ ಕ್ಯಾಂಪ್ ಆದರೆ ಲೈಕ್ 20 days ಕ್ಯಾಂಪ್, 1 month ಕ್ಯಾಂಪ್, ಆರ್ ಎಲ್ಸ್ 2 months ಕ್ಯಾಂಪ್ ಅಂತ ಇರುತ್ತೆ. ಸೊ ಆ ಡ್ಯೂರೇಷನ್ನ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕ್ರಾಸ್ ಚೆಕ್ ಮಾಡಿಕೊಂಡು ಏನು ಹೇಳ್ಕೊಡ್ತಾರೆ ಏನಿಲ್ಲ ಅಂತ ಎಲ್ಲನೂ ಕ್ರಾಸ್ ಚೆಕ್ ಮಾಡಿಕೊಂಡು ನೀವು ಎಲ್ಲ ಕ್ವಶನಿಂಗ್ ಲೈಕ್ ಎಲ್ಲ ಇನ್ಫಾರ್ಮೇಷನ್ ತಕ್ಕೊಂಡು ನೀವು ಹಾಕೋದು ಬೆಟರ್ ಅನಿಸುತ್ತೆ. ನೆಕ್ಸ್ಟ್ ಒನ್ ಈಸ್ ಬಜೆಟ್ ಆ್ಯಂಡ್ ಫೆಸಿಲಿಟೀಸ್. ಎಲ್ಲ ಆಯಿತು, ಇನ್ನು ಫೀಸ್ ಕೊಡೋದ್ರಲ್ಲಿ ಬರುತ್ತಲ್ವ ರೀ. ಅವರು ಹೇಳ್ತಾರೆ ಇಲ್ಲ ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ, ನಾವು ಇಷ್ಟು ಫೀಸ್ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. ಪ್ರತಿಯೊಂದಕ್ಕೂ ಲೈಕ್ ಡೇ ಕ್ಯಾಂಪಿಗೆ ಬೇರೆ ಫೀಸ್, ರೆಸಿಡೆನ್ಷಿಯಲ್ ಬೇರೆ ಫೀಸು, ಸ್ಪೆಷಲೈಸ್ಡ್ ಬೇರೆ ಫೀಸ್ ಇರುತ್ತೆ. ಇನ್ಕ್ಲೂಡಿಂಗ್ ಫುಡ್ಡು, ಸ್ಟೇಯಿಂಗು, ಮೀಲ್ಸು, ಸ್ನ್ಯಾಕ್ಸ್ ಎಲ್ಲನೂ ಇನ್ಕ್ಲೂಡ್ ಆಗಿ ಹೇಳೋದಾದರೆ ಅದನ್ನು ನೀವು ನೋಡಬೇಕು ನಿಮಗೆ ಬಜೆಟ್ ಫ್ರೆಂಡ್ಲಿ ಇದೆಯಲ್ಲ ಅಂತ. ತುಂಬ ಎಕ್ಸ್ಪೆನ್ಸಿವ್ ಹೋಗಿ ನೀವು ಬರ್ಡನ್ ಮಾಡ್ಕೊಳೋದ್ರಲ್ಲಿ ಅರ್ಥ ಇರಲ್ಲ. ಆಮೇಲೆ ಇನ್ನೊಂದೇನೆಂದರೆ ಅದಕ್ಕೆಲ್ಲ ಸಮ್ಮರ್ ಕ್ಯಾಂಪ್ ಅಂದಾಗ ಅವರಿಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಲೈಕ್ ಸ್ಟೇಷ್ನರಿ ಐಟಮ್ಸ್ ಅಂತ ಬೇಕು ಮಕ್ಕಳಿಗೆಲ್ಲನೂ ಮಾಡೋಕ್ಕೆ. ಹೌದಾ, ಏನು ಅದು ನೀವೇ ಪೇರೆಂಟ್ಸೇ ಕೊಡಬೇಕಾ, ಏನು ಅವರು ಅವ್ರೇನು ಸಮ್ಮರ್ ಕ್ಯಾಂಪ್ ಇನ್ಸ್ಟಿಟ್ಯೂಷನ್ ಮಾಡ್ತಿರ್ತಾರಲ್ಲ ಅವ್ರು ಪ್ರೊವೈಡ್ ಮಾಡ್ತಾರ, ಅದನ್ನೆಲ್ಲ ನೀವು ಸ್ವಲ್ಪ ಕೇಳಿ ತಿಳ್ಕೊಬೇಕು. ಆಮೇಲೆ ಆ್ಯಕ್ಟಿವಿಟೀಸ್ ಏನು ಕೊಡ್ತಾರೆ ಅಂತ, ಲೈಕ್ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅಂತ. ಆಯಿತು ಬಿಡು ನಮಗೇನೋ ದುಡ್ಡು ಸ್ವಲ್ಪದ್ರಲ್ಲೇ ಇದೆ ಹಾಕಿಬಿಡೋಣ ಅಂತ ಹಾಕೋದಲ್ಲ ರೀ. ಸೊ ನೀವು ಅದನ್ನು ಸ್ವಲ್ಪ ತಿಳ್ಕೊಬೇಕು, ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾರೆ ಏನಿಲ್ಲ, ಆ ಆ್ಯಕ್ಟಿವಿಟೀಸಿಂದ ನಿಮ್ಮ ಮಗು ಏನು ಕಲಿಯುತ್ತೆ ಅಂತ ಸ್ವಲ್ಪ ಎಲ್ಲ ತಿಳ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಈಸ್ ಚೆಕ್ ಕ್ಯಾಂಪ್ ಆ್ಯಕ್ಟಿವಿಟೀಸ್, ಲೈಕ್ ಏಜ್ ಅಪ್ರೋಪ್ರಿಯೇಟ್. ಈಗ ನೋಡಿ ಚಿಕ್ಕ ಮಕ್ಕಳು ಒಂದು 6th standard ತನಕ ಇರೋ ಮಕ್ಕಳಿಗೆ ಒಂಥರ ಸಮ್ಮರ್ ಕ್ಯಾಂಪ್ನ ಮಾಡಬೇಕು, ಲೈಕ್ ಸ್ವಲ್ಪ ಬೇಸಿಕ್ಸ್ನ ಇಡಬೇಕು. 6th onwards ಅಬೌವ್ ಇರೋರಿಗೆ ಅವರಿಗೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಅವ್ರ ಮೆಂಟಾಲಿಟಿಗೆ ತಕ್ಕಂಗೆ ಗೇಮ್ಸನ್ನು ಅವರು ಡಿಸೈನ್ ಮಾಡಬೇಕಾಗತ್ತೆ. ಸೊ ಈ ಥರದ್ದೆಲ್ಲ ನೀವು ಏಜ್ ಅಪ್ರೋಪ್ರಿಯೇಟ್ ಇರೋವಂಥ ಗೇಮ್ಸನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಅವ್ರ ಹಾಬೀಸ್ ತಕ್ಕಂಗೆ. ಆನಂತರ ಫನ್ ಆ್ಯಂಡ್ ಎಂಗೇಜಿಂಗ್, ತುಂಬ ರಿಸ್ಟ್ರಿಕ್ಟ್ ಮಾಡಿ ಸಿಡಿ ಮಾಡಿ ಕೂರಿಸೋದಲ್ಲ ರೀ. ಫನ್ ಆಗಿದ್ದು ಮಕ್ಕಳನ್ನ ಎಂಗೇಜ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಎರಡೂ ಥರನೂ ಎಂಗೇಜಿಂಗ್ ಆಗಿರಬೇಕು, ಬ್ಯಾಲೆನ್ಸ್ಡ್ ಆಗಿರಬೇಕು. ಲರ್ನಿಂಗ್ ಪ್ಲಸ್ ಪ್ಲೇ, ಆಟ ಆಡ್ತಾನೆ ಮಗು ಕಲಿಬೇಕು, ಈ ಥರದ್ದು ಬ್ಯಾಲೆನ್ಸ್ಡ್ ಮಾಡೋದನ್ನು ನೀವು ಚೆಕ್ಔಟ್ ಮಾಡಬೇಕು ಸ್ವಲ್ಪ. ನೆಕ್ಸ್ಟ್ ಒನ್ ಈಸ್ ಆಸ್ಕ್ ಕ್ವಶನ್ ಬಿಫೋರ್ ಜಾಯ್ನಿಂಗ್. ಕ್ವಶನ್ಸ್ ಕೇಳಬೇಕು ನೀವು ಟೀಚರ್ಸಿಗೆ, ಯಾವ ಥರ ಮಾಡ್ತಾರೆ. ಇನ್ ಕೇಸ್ ನಮ್ಮ ಮಗು ಏನಾದರೂ ಇವಾಗ ಕೊಟ್ಟಿರ್ತೀರಾ ನೀವು, ಲೈಕ್ ಏನೋ ಒಂದು ಆ್ಯಕ್ಟಿವಿಟಿ ಕೊಟ್ಟಿರ್ತೀರಾ, ಅದನ್ನು ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಅರ್ಥ ಆಗದೆ ಇರ್ಬೋದು. ಸೊ ಆ ಟೈಮಲ್ಲಿ ನೀವು ಹೆಂಗೆ ಮಾಡ್ತೀರಾ, ನೀವು ಮಕ್ಕಳ ಜೊತೆ ಕೋಆಪ್ರೇಷನ್ ಹೆಂಗಿರುತ್ತೆ ಏನು, ಆಮೇಲೆ ನಿಮ್ಮ ಟೀಚರ್ಸು ಇವಾಗ ಒಬ್ಬರು ಯಾರಾದರೂ ಆಬ್ಸೆಂಟ್ ಆದರೆ ನೆಕ್ಸ್ಟ್ ಯಾರು ಕ್ಯಾರಿ ಮಾಡ್ತೀರಾ ಏನು, ಮತ್ತು ಯಾವಾಗಾದರೂ ಸಮ್ಮರ್ ಕ್ಯಾಂಪ್ಸ್ ಹಾಲಿಡೇಸ್ ಇರುತ್ತಾ, ಈ ಥರದ್ದೆಲ್ಲ ನೀವು ಕ್ರಾಸ್ ಚೆಕ್ ಮಾಡೋಕೆ. ಆಮೇಲೆ ಸಮ್ಮರ್ ಕ್ಯಾಂಪ್ಸ್ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದೇ ಹ್ಯಾವ್ ಟು ಗಿವ್ ದ ಸರ್ಟಿಫಿಕೇಟ್ನ ಕೊಡಲೇಬೇಕು ನಿಮಗೆ ಸಮ್ಮರ್ ಕ್ಯಾಂಪ್ ಆದಮೇಲೆ ಮಗುಗೆ. ಸೊ ಆ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಾರೋ ಇಲ್ಲೋ ಅಂತ ಕೇಳಿಬಿಟ್ಟು ತಿಳ್ಕೊಂಬಿಟ್ಟು ಈ ಥರ ಕ್ವಶನಿಂಗ್ ನಿಮ್ಮ ಕಡೆಯಿಂದ ಏನೇನು ಡೌಟ್ಸ್ ಇದೆ ಎಲ್ಲ ಕ್ವಶನ್ ಮಾಡಿಬಿಟ್ಟು ಇನ್ಸ್ಟಿಟ್ಯೂಷನರಿಗೆ ಎಲ್ಲ ನಿಮ್ಮ ಕ್ಲಾರಿಫೈ ಮಾಡ್ಕೊಂಡ್ಬಿಟ್ಟೆ ಮಗುನ ಸೇರಿಸಿ. ನೆಕ್ಸ್ಟ್ ಇನ್ವಾಲ್ವ್ ಯುವರ್ ಚೈಲ್ಡ್. ಸಮ್ಮರ್ ಕ್ಯಾಂಪ್ ಅಂದಮೇಲೆ ಅದು ಮಕ್ಕಳಿಗೋಸ್ಕರನೇ ಇರುತ್ತೆ ರೀ. ನೀವು ಪೇರೆಂಟ್ಸ್ ನೋಡಿಬಿಟ್ಟು ನನಗೆ ಇದೆಲ್ಲ ಚೆನ್ನಾಗಿ ಅನ್ನಿಸ್ತು, ಇದನ್ನೇ ಸೆಲೆಕ್ಟ್ ಮಾಡಿಬಿಡೋಣ, ಇಲ್ಲೇ ಹೋಗಲಿ ನಮ್ಮ ಮಗು ಅಂತ ನೀವು ಡಿಸೈಡ್ ಮಾಡೋದಲ್ಲ ರೀ. ಮಗುನ ಜೊತೆ ಕರ್ಕೊಂಡು ಹೋಗ್ಬೇಕು, ಎನ್ವಿರಾನ್ಮೆಂಟ್ ಎಲ್ಲ ಸುತ್ತ ಹಾಕಿಸ್ಬೇಕು. ಈ ಎವ್ರಿ ಇಂಡಿವಿಜುವಲ್ ಕ್ಲಾಸ್ ರೂಮ್ಸ್ ಆಗಲಿ, ಈವನ್ ಬಾತ್ರೂಮ್ಸ್ ಆಗಲಿ, ಲೈಕ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಆಗಲಿ, ಲೈಕ್ ಪ್ಲೇ ಗ್ರೌಂಡ್ ಆಗಲಿ, ಎಲ್ಲನೂ ನೀಟಾಗಿ ತೋರಿಸ್ಬಿಟ್ಟು ಮಗು ಕಂಫರ್ಟೇಬಲ್ ಆಗಿದೆಯೋ ಇಲ್ವೋ ಆ ಎನ್ವಿರಾನ್ಮೆಂಟಿಗೆ, ಅಡ್ಜಸ್ಟ್ ಆಗತ್ತೆ ಇಲ್ವೋ, ಯಾಕಂದರೆ ಪೇರೆಂಟ್ಸ್ ಬಿಟ್ಟಿರ್ತಾರೆ ಅವರು. ಹೌದಾ, ಸೊ ಈ ಥರದನ್ನೆಲ್ಲ ಕ್ರಾಸ್ ಚೆಕ್ ಮಾಡಿಕೊಂಡು ಅವ್ರಿಗೆ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ಮಗುನ ಕೇಳಿಬಿಟ್ಟು ನೀವು ಹಾಕಬೇಕು. ಆಯಿತು ದೊಡ್ಡವ್ರಿಗೆ ಏನೋ ಮನಸ್ಸು ಬಂದುಬಿಡ್ತು ಅಂತ ನೀವು ಹಾಕಿದರೆ ನೀವಲ್ಲ ರೀ ಅಲ್ಲಿ ಸಮ್ಮರ್ ಕ್ಯಾಂಪಿಗೆ ಹೋಗೋದು, ಮಕ್ಕಳು ಹೋಗ್ತಾರೆ. ಸೊ ಯು ನೀಡ್ ಟು ಟೇಕ್ ದ ಒಪಿನಿಯನ್ ಆಫ್ ಯುವರ್ ಚೈಲ್ಡ್ ಆಲ್ಸೋ ಇನ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ವೈಲ್ ಟೇಕಿಂಗ್ ಇನ್ ದಿಯರ್ ಫ್ಯೂಚರ್ ಬ್ರೈಟನಿಂಗ್. ಸೊ ಅವರು ಲೈಫ್ ರಿಲೇಟೆಡ್ ಏನಾದರೂ ನೀವು ಸ್ಟೆಪ್ಸ್ ತಗೋತಾ ಇದ್ರೆ, ಏನಾದರೂ ಸೆಲೆಕ್ಟ್ ಮಾಡ್ತಾ ಇದ್ರೆ, ಸೊ ನೀವೇನು ಮಾಡಬೇಕು ಅಂದರೆ ಪ್ರತಿಯೊಂದನ್ನು ಕೇಳಬೇಕು ಮಗುಗೆ. ನಿನಗಿದು ಇಷ್ಟ ಆಯಿತಾ, ಇದು ತೊಗೊಳ್ಳ, ಇದು ಮಾಡಲಾ ಅಂತ ಫೋರ್ಸ್ ಮಾಡಿ ಇದು ಚಂದ ಐತಿ ತಗೋ, ಇದಿಲ್ಲೇ ಹೋಗಬೇಕು ಹೋಗು ಅಂತ ಈ ಥರ ಮಾಡೋದಲ್ಲ ರೀ. ಸೊ ಮಗುನೂ ಇನ್ವಾಲ್ವ್ ಮಾಡ್ಕೋರಿ. ಕ್ಯಾಂಪನ್ನ ಸೆಲೆಕ್ಟ್ ಮಾಡೋದ್ರಲ್ಲಾಗಲಿ, ನಂತರ ಎಕ್ಸೈಟ್ಮೆಂಟ್, ಈ ಥರ ನೀವು ಮಗುನ ಇನ್ವಾಲ್ವ್ಮೆಂಟ್ ಮಾಡ್ಕೊಳೋದ್ರಿಂದ ಮಗುನಲ್ಲಿ ಒಂಥರ ಏನೋ ಕುತೂಹಲ ಮೂಡುತ್ತೆ.
ಓಹ್! ನಮ್ಮ ಸ್ಕೂಲ್ ಆಗಿದೆ ಅಲ್ವಾ? ನಾನು ಸಮ್ಮರ್ ಕ್ಯಾಂಪ್ ಹೋಗುವಂಥ ಇನ್ಸ್ಟಿಟ್ಯೂಷನ್ ಈ ಥರ ಇದೆ ಅಲ್ವಾ? ತುಂಬ ಚೆನ್ನಾಗಿದೆ. ಐ ಆಮ್ ಸೋ ಎಕ್ಸೈಟೆಡ್ ಟು ಗೋ ಸಮ್ಮರ್ ಕ್ಯಾಂಪ್ ದೇರ್ ಅಂತ ಅವ್ನ ಫ್ರೆಂಡ್ಸಿಗೆ ಹೋಗಿ ಹೇಳಬೇಕು. ಆ ಥರ ನೀವು ಎಕ್ಸೈಟ್ಮೆಂಟ್ ಫೀಲ್‌ನ ಕೊಡಬೇಕು. ಮಗು ಯಾವಾಗಲೂ ಒಂದು ಕಡೆ ಎಲ್ಲಾದರೂ ಹಾಕ್ತೀರಾ, ಸ್ಕೂಲಿಗಾಗಲಿ, ಕಾಲೇಜಿಗಾಗಲಿ, ಸಮ್ಮರ್ ಕ್ಯಾಂಪಿಗಾಗಲಿ ಎಲ್ಲೋ ಹಾಕ್ತೀರಾ ಅಂದಾಗ ಮಗುಲಿ ಇನ್ವಾಲ್ವ್ ಮಾಡಿಕೊಂಡು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಿ, ಕುತೂಹಲನ ಕ್ರಿಯೇಟ್ ಮಾಡಿ, ಅವ್ರ ಒಪಿನಿಯನ್ನ ಕೇಳಿ ನೀವು ಸೇರಿಸೋದ್ರಿಂದ ಮಕ್ಕಳಿಗೇನಂದರೆ ನೆಕ್ಸ್ಟ್ ಅಲ್ಲಿ ಹೋಗಿ ಸ್ಟೇ ಮಾಡಿದಾಗ ಕೂಡ ಅವ್ರಿಗೆ ಪ್ರಾಬ್ಲಮ್ ಅನ್ಸೋದೇ ಇಲ್ಲ. ನೆಕ್ಸ್ಟ್ ಈಸ್ ಚೆಕ್ ರೆಡಿನೆಸ್ ಅಂದರೆ ನಿಮ್ಮ ಮಗು ಅದೇ ಕಂಫರ್ಟಬಲ್ ಆಗಿದೆಯೋ, ಮತ್ತು ಒಂದು ವಾರ ಹೋಗಿ ಒಂದು ವಾರಕ್ಕೆ ಬರೋದಂತ ಅಲ್ಲ, ಕಂಫರ್ಟಬಲ್ ಆಗಿದೆಯೋ ಇಲ್ವೋ ಅಂತ. ಆಮೇಲೆ ಅವ್ರಿಗೇನಾದರೂ ಭಯ ಆಗ್ತಿದೆಯಾ, ಏನೋ ಸೂಪರ್ ಎಕ್ಸೈಟ್ಮೆಂಟಲ್ಲಿದ್ದಾರಾ ಅಂತ ಅದನ್ನೆಲ್ಲ ನೀವು ಕ್ರಾಸ್ ಚೆಕ್ ಮಾಡಿಕೊಂಡೆ ಮಗುನ ಕೇಳ್ಬಿಟ್ಟು ಹಾಕಬೇಕು. ಎಟ್ ಲಾಸ್ಟ್ ಮೈ ಕನ್ಕ್ಲೂಷನ್ ಓವರ್ ಸಮ್ಮರ್ ಕ್ಯಾಂಪ್ ಈಸ್ ದ ಬೆಸ್ಟ್ ಸಮ್ಮರ್ ಕ್ಯಾಂಪ್ ಈಸ್ ಒನ್ ವೇರ್ ಯುವರ್ ಚೈಲ್ಡ್ ಫೀಲ್ಸ್ ಹ್ಯಾಪಿ, ಸೇಫ್ ಆ್ಯಂಡ್ ಎಕ್ಸೈಟೆಡ್ ಟು ಗೋ ಎವ್ರಿ ಡೇ. ಸಮ್ಮರ್ ಕ್ಯಾಂಪ್ ಅಂದರೆ ನಿಮ್ಮ ಮಗು ಹೆಂಗಂದರೆ ಭಯದಿಂದ ಹೋಗೋದಲ್ಲ ರೀ, ಹ್ಯಾಪಿಯಾಗಿ ಖುಷಿಯಾಗಿ ಎಕ್ಸೈಟ್ಮೆಂಟಲ್ಲಿ ಅವ್ರು ಸಮ್ಮರ್ ಕ್ಯಾಂಪ್ನ ಅಟೆಂಡ್ ಆಗಬೇಕು. ಸಮ್ಮರ್ ಕ್ಯಾಂಪ್ ಅಂತ ಅಷ್ಟೇ ಅಲ್ಲ ರೀ, ಇದು ಎಲ್ಲ ಮ್ಯಾಟರ್ಸ್ಗೂ ರಿಲೇಟ್ ಆಗುತ್ತೆ. ಏನೇ ಕೇಳಿದ್ರು, ಏನೇ ಮಾಡಬೇಕಂದ್ರೂ ನೀವು ನಿಮ್ಮ ಮಗುನ ಕೇಳಿಬಿಟ್ಟು ಮಾಡೋದ್ರಲ್ಲಿ ತುಂಬ ಬೆಸ್ಟ್ ಪಾರ್ಟ್ ಇದೆ ಅಂತ ಹೇಳ್ತೀನಿ. ಸೊ ದಿಸ್ ಈಸ್ ದ ಎಂಡ್ ಕನ್ಕ್ಲೂಷನ್ ಆಫ್ ಟುಡೇಸ್ ವಿಡಿಯೋ. ಸೊ ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತ ಇವತ್ತು ನಾನು ಈ ವಿಡಿಯೋನಲ್ಲಿ ಹೇಳಿದ್ದೀನಿ. ನಾನು ನನ್ನ ಲಾಸ್ಟ್ ವಿಡಿಯೋನಲ್ಲಿ ಯಾಕೆ ಇಂಪಾರ್ಟೆಂಟು ಸಮ್ಮರ್ ಕ್ಯಾಂಪು ಮಕ್ಕಳಿಗೆ ಅಂತ ವಿಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಒಂದ್ಸಲ ನೀವು ಇನ್ನೂ ನೋಡದೇ ಇದ್ದರೆ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನನಗೆ, ಸೊ ದಟ್ ಐ ಕ್ಯಾನ್ ಕ್ಲಾರಿಫೈ ಯುವರ್ ಡೌಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.